ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವಾಗ ಸಮಯ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಆಲ್ರೈಟ್, ನಾವು ಏನು ಮಾಡಿದ್ದೀವಿ, ರಿಯಲ್ ನಂಬರ್ಸ್ನ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡಿದ್ದೀವಿ. ತುಂಬ ಟರ್ಮಿನಾಲಜೀಸ್ಗಳಿತ್ತು, ಎಲ್ಲನೂ ಅರ್ಥ ಮಾಡ್ಕೊಂಡು ಆ ಕಾನ್ಸೆಪ್ಟ್ಸ್ನ ನಾವು ಅರ್ಥ ಆಗಿದೆ. ಈಗ ಆ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಆ ಕಾನ್ಸೆಪ್ಟ್ ಇದ್ದರೆ ಸಾಕು, ನನಗೇನೋ ಸಾಲ್ವ್ ಮಾಡ್ಬೋದು ಅನ್ಸುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಸಾಲ್ವ್ ಮಾಡಬೇಕು. ಸೊ ಮೊದಲನೇ ಟಾಪಿಕ್ ಯಾವುದಪ್ಪ ಅಂದರೆ ಪ್ರಾಬ್ಲಮ್ಸ್ ಆನ್ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್. ಸೊ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸು ನೋಡೋಣ. ಮೊದಲನೇದಾಗಿ ಯಾವ ಪ್ರಾಬ್ಲಮ್ ಇದೆ ಅಂದರೆ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ ಟು ಫೈಂಡ್ ದ HCF ಆಫ್ 135 and 235. ಸೊ ನೋಡಿ, HCF ಎರಡು ರೀತಿಯಲ್ಲಿ ಕಂಡುಹಿಡಿಬಹುದು. ಯಾವ್ದು ಮೊದಲನೇ ರೀತಿ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್, ಇನ್ನೊಂದು ಯಾವುದು ಪ್ರೈಮ್ ಫ್ಯಾಕ್ಟರೈಸೇಷನ್. ಆಯ್ತಾ? ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ ಯೂಸ್ ಮಾಡ್ಕೊಂಡೇ ನೀವು ಇದನ್ನ ಮಾಡಬೇಕು ಅಂತ. ಓಕೆ, ಸೊ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಆನ್ಸರ್ನ ಇಲ್ಲಿ ನೋಡಿ. ಸೊಲ್ಯೂಷನ್. ಸೊ ಮೊದಲನೇದಾಗಿ ಡೈರೆಕ್ಟ್ ಆಗಿ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ ಬರೆಯೋದು ಬೇಡ. ಏನ್ ಬರೆಯೋಣ ಅಂದ್ರೆ ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಏನ್ ಮಾಡಬೇಕು? if two integers are given a comma b, okay, if two integers are given as a comma b where a is greater than b, then according to Euclid's division lemma we can write a is equal to b q plus r. Correct? a is equal to b q plus r. ಇವಾಗ ನಮಗೆ ಕೊಟ್ಟಿರೋ ಎಕ್ಸಾಂಪಲ್ ಅಲ್ಲಿ ಯಾವ್ದನ್ನ a ಅಂತ ತಗೋಬೇಕು, ಯಾವ್ದನ್ನ b ಅಂತ ತಗೋಬೇಕು. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ನೋಡಿ, a should be greater than b, then a is equal to b q plus r. ಇವಾಗ ಇದರಲ್ಲಿ ಯಾವ್ದು ಗ್ರೇಟರ್? 135 ಗ್ರೇಟರ್, 225 ಗ್ರೇಟರ್? ಕರೆಕ್ಟ್, 225 ಗ್ರೇಟರ್. ಇಲ್ಲಿ ಬರ್ಕೊಂಬಿಡಿ, 225 is greater than 135. Therefore a is equal to 225, b is equal to 135. ಬ್ರಾಕೆಟ್ಸ್ ಅಲ್ಲಿ ಇಲ್ಲಿ a greater than b. So when a is greater than b, then a is equal to bq plus r. Correct? So ಇವಾಗ a ಅಂದ್ರೆ ಏನು? 225 is equal to bq plus r. So b ನ ಜಾಗದಲ್ಲಿ 135, ಓಕೆ, q ನ ಜಾಗದಲ್ಲಿ ನಾವು ಬರಿಬೇಕು, r ನ ಜಾಗದಲ್ಲಿ ಕೂಡ ಬರಿಬೇಕು. ಇವಾಗ q ಮತ್ತೆ r ಹೆಂಗ್ ತರಿಸೋದು ನಾವು ಅಲ್ವಾ? ಡಿವೈಡ್ ಮಾಡಬೇಕು. q ಅಂದ್ರೆ ಏನು? ಕೋಶೆಂಟ್. r ಅಂದ್ರೆ ರಿಮೈಂಡರ್. ಸೊ ಏನ್ ಮಾಡಬೇಕು? 225 ಡಿವೈಡೆಡ್ ಬೈ 135 ಅಂತ ಮಾಡಬೇಕು. ಓಕೆ, ಅದನ್ನ ಈ ಕಡೆ ಮಾಡೋಣ ನೋಡಿ. ಸೊ 225 ಡಿವೈಡೆಡ್ ಬೈ 135 ಯಾವ ತರ ಇದು? 225 ಡಿವೈಡೆಡ್ ಬೈ 135. ಸೊ 135 ಪ್ಲಸ್ 135 ಎಷ್ಟಾಗುತ್ತೆ ಅಂದ್ರೆ 135 2s ಬೇಸಿಕಲಿ 270 ಆಗುತ್ತೆ. ಆದ್ರೆ ನಮ್ಮ ಹತ್ರ ಇರೋದು ಓನ್ಲಿ 225. ಸೊ 135 2s ತಗೊಳಕ್ಕಾಗೋದಿಲ್ಲ, 1s ತಗೋಬೇಕು. ಸೊ 135 1s ಆರ್ ಎಷ್ಟು ಬರುತ್ತೆ? 135. ಡಿವೈಡ್ ಮಾಡಿ ಏನು ಬರುತ್ತೆ ಇದು? 5 minus 5 0, 22 minus 13, 22 minus 13 ಎಷ್ಟು ಬರುತ್ತೆ? 9 ಬರುತ್ತೆ ಆನ್ಸರ್. ಸೊ ಇಲ್ಲಿ ಆನ್ಸರ್ 90 ಅಂತ ಬಂತು. ಸೊ ಇವಾಗ ಕೋಶೆಂಟ್ ಏನು? ಕೋಶೆಂಟ್ ಇಸ್ 1. ವಾಟ್ ಇಸ್ ರಿಮೈಂಡರ್? 90. ಬರೀರಿ ಅದನ್ನ ಇಲ್ಲಿ. ಓಕೆ, ಸೊ ಅದನ್ನ ಇಲ್ಲಿ ಬರೆಯೋಣ. ಕೋಶೆಂಟ್ ಬಂದ್ಬಿಟ್ಟು 1 ಇದೆ, ರಿಮೈಂಡರ್ ಬಂದ್ಬಿಟ್ಟು 90 ಇದೆ. ಓಕೆ, ಮುಗೀತು. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ? ಇಲ್ಲ. ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ ನಾನೇನು ಹೇಳಿದ್ದೀನಲ್ಲ ಪಾಠದಲ್ಲಿ, ಏನು ಮಾಡಬೇಕು? ರಿಮೈಂಡರ್ 0 ಬರೋವರೆಗೂ ಹೋಗಬೇಕು. ಯಾವಾಗ ರಿಮೈಂಡರ್ 0 ಬರುತ್ತೋ ಅವಾಗ ನಮಗೆ HCF ಬರುತ್ತೆ. ಇದೇ ತಾನೇ ಕಂಡುಹಿಡಿಬೇಕು ನಾವು. HCF ಬರುತ್ತೆ. ಎಲ್ಲಿವರೆಗೂ ಮಾಡಬೇಕು? ರಿಮೈಂಡರ್ 0 ಬರೋವರೆಗೂ ಮಾಡಬೇಕು. ಇವಾಗ 225 ಕತೆ ಆಗೋಯ್ತು. ಇವಾಗ ಏನೇನಿದೆ ನಮ್ಮ ಹತ್ರ? ಬಿ ಮತ್ತೆ ಕ್ಯೂ ಇದೆ. ಇವಾಗ ಏನು ಮಾಡಬೇಕು? ಬಿ ನ ಈ ಕಡೆ ಬರೀರಿ. ಅಂದ್ರೆ 135 is equal to ಈ 90ನ ಇಲ್ಲಿ ಬರೀರಿ. ಓಕೆ, ಆಫ್ 90. ಇವಾಗ ಏನು ಯಾವ್ದಾವ್ದು ಡಿವೈಡ್ ಮಾಡ್ಬೇಕು ನಾವು? 90 ಮತ್ತೆ 135ನ ಡಿವೈಡ್ ಮಾಡಬೇಕು. ಈ ಕಡೆ ಮಾಡೋಣ ಬನ್ನಿ. ಓಕೆ, ಸೊ 135 ಡಿವೈಡೆಡ್ ಬೈ 90. ಸೊ 92s 180, 135ಗಿಂತ ಜಾಸ್ತಿ ಇದೆ. ಸೊ 91s ಸೆಟ್ ಆಗೋಣ. ಓಕೆ, 91s 90, 91s 90 ಮಾಡಿದ್ರೆ ಎಷ್ಟು ಬರುತ್ತೆ? 135 ಮೈನಸ್ 90 45 ಬರುತ್ತೆ. 45. ರಿಮೈಂಡರ್ 0 ಆಯ್ತಾ? ಇನ್ನ ರಿಮೈಂಡರ್ 0 ಆಗಿಲ್ಲ. ಸೊ ಏನ್ ಮಾಡ್ಬೇಕೀಗ? ಕೋಶೆಂಟ್ ಎಷ್ಟಿದೆ? ಕೋಶೆಂಟ್ 1 ಇದೆ, ರಿಮೈಂಡರ್ 45 ಇದೆ. ಸೊ 145. ರಿಮೈಂಡರ್ 0 ಆಗೋವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ಇದನ್ನ. ಓಕೆ, ನೆಕ್ಸ್ಟ್ ಏನ್ ಮಾಡೋದು? 135 ಮುಗೀತು. 19 ಈ ಕಡೆ ಹಾಕಿ
45 ಈ ಕಡೆ ಹಾಕಿ. ಸೊ 90 is equal to 45 ಆಫ್ ಇಲ್ಲಿ ಕೋಶಂಟು ಇಲ್ಲಿ ರಿಮೈಂಡರ್. ಓಕೆ, ಇವಾಗ ಯಾವ ಡಿವೈಡ್ ಮಾಡಬೇಕು? 90 ಮತ್ತೆ 45ನ ಡಿವೈಡ್ ಮಾಡಬೇಕು. ಮಾಡೋಣ ಬನ್ನಿ. ಓಕೆ, 90 ಡಿವೈಡೆಡ್ ಬೈ 45. ಸೊ 45 2s are 90ನಾ? ಕರೆಕ್ಟಾ? 45 2s are 90. 90 ಮೈನಸ್ 90 ಎಷ್ಟು ಬಂತು ರಿಮೈಂಡರ್? 0. ಕರೆಕ್ಟ್? 90 ಮೈನಸ್ 90 ರಿಮೈಂಡರ್ ಎಷ್ಟು ಬಂತು? 0 ಬಂತು. ಸೊ 90 2s are 90 2s are ಕ್ವಶನ್ 2 ಬರುತ್ತೆ. ಓಕೆ, ಮತ್ತೆ ರಿಮೈಂಡರ್ ಎಷ್ಟು ಬಂತು? 0 ಬಂತು. ಸೊ 0. ಸೊ ಇವಾಗ ನಮ್ಮ HCF ಏನು? ವಾಟ್ ಇಸ್ HCF ಆಫ್ 135 and 45? ಯಾವಾಗ ರಿಮೈಂಡರ್ 0 ಬರುತ್ತಲ್ವಾ, ಇಲ್ಲಿ ಯಾವ ನಂಬರ್ ಇರುತ್ತೆ ನೋಡಿ, ದಿಸ್ ಇಸ್ ದ HCF. ಸೊ ಇಲ್ಲಿ ಬರೀಬೇಕು ಹೆಂಗೆ? ದೇರ್ಫಾರ್ HCF ಆಫ್ 135, 225 is equal to 45. This is our final answer. ಅಷ್ಟೇ, ಇದೇ ನಮಗೆ ಬೇಕಾಗಿದ್ದು. ಆದರೆ ಯಾವ್ದನ್ನು ಯೂಸ್ ಮಾಡಬೇಕಾಗಿತ್ತು? ನಾವು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ನ ಯೂಸ್ ಮಾಡಬೇಕು. ಓಕೆನಾ? ಸೊ ಡೈರೆಕ್ಟಾಗಿ ಈ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಕ್ಕೆ ಹೋಗಬೇಡಿ. ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮಾ, when two positive integers are given a comma b, where a is greater than b, then a can be written as bq plus r. You have to continue this. ಅಂದರೆ ನಾವು ಇದೇ ಸ್ಟೆಪ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲಿಯವರೆಗೂ? ರಿಮೈಂಡರ್ 0 ಬರೋವರೆಗೂ. ಯಾವಾಗ ನಮಗೆ ರಿಮೈಂಡರ್ 0 ಬರುತ್ತೋ, ಈ ಬಿ ನ ವ್ಯಾಲ್ಯೂದಲ್ಲಿ ಯಾವ ನಂಬರ್ ಇರುತ್ತಲ್ವಾ, ಆ ನಂಬರೇ ಅವೆರಡು ನಂಬರ್ಸ್ಗೆ HCF ಅಂತ ಕನ್ಕ್ಲೂಡ್ ಮಾಡ್ಬೋದು. ಓಕೆ, ಸೊ ಈ ಕಡೆ ಕೂಡ ರಫ್ ವರ್ಕಿಂಗ್ ತೋರಿಸಿ, ನಿಮ್ಮ ರೈಟ್ ಸೈಡ್ ಆಫ್ ದ ಪೇಜಲ್ಲಿ ಒಂದು ಲೈನ್ ಹೇಳ್ಕೊಂಡು ರಫ್ ವರ್ಕಿಂಗ್ನ ಮಾಡಿ. ನೋ ಪ್ರಾಬ್ಲಮ್, ರಫ್ ವರ್ಕಿಂಗ್ ಇರಲಿ. ಓಕೆ, ಸೊ ಇದು ನಮ್ಮ ಮೊದಲನೇ ಪ್ರಶ್ನೆಯ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಈಗ ಮುಂದಿನ ಪ್ರಶ್ನೆ ಏನಿದೆ? ಎಕ್ಸಸೈಸ್ 8.1 ಕ್ವಶನ್ ನಂಬರ್ 3. ಇಲ್ಲಿ ಏನಿದೆ ಪ್ರಶ್ನೆ ಅಂದರೆ, an army contingent of 616 members is to march behind an army band. ಬ್ಯಾಂಡ್ ಅಂದರೆ ಗೊತ್ತಲ್ವಾ? ಡ್ರಮ್ಸು, ಬ್ಯೂಗಲ್ಲು, ಫ್ಲೂಟು, ಸೈಡ್ ಡ್ರಮ್ಮರ್ಸ್ ಎಲ್ಲರೂ ಇರ್ತಾರೆ ಅದರಲ್ಲಿ. ಸೊ ಬೇಸಿಕಲಿ ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಈ ಥರ ಆಚರಣೆಗಳನ್ನ ಮಾಡ್ತಾರೆ. ಓಕೆ, ಮುಂದ್ಗಡೆ ಬ್ಯಾಂಡ್ ಹೋಗ್ತಾ ಇರುತ್ತೆ, ಹಿಂದ್ಗಡೆ ಆರ್ಮಿ ಮಾರ್ಚ್ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಅದೇ ರೀತಿಯ ಒಂದು ಸನ್ನಿವೇಶ ಇಲ್ಲಿ ಕೂಡ ಇದೆ. ಏನಂತ ಹೇಳ್ತಾ ಇದ್ದಾರೆ? an army contingent of 616 members is to march behind an army band of 32 members in a parade. ಆಯ್ತಾ? 616 ಜನರು 32 ಜನರ ಹಿಂದೆ ಮಾರ್ಚ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, the two groups are to be marched in the same number of columns. ಎರಡು ಗ್ರೂಪ್ಗಳು ಒಂದೇ ನಂಬರ್ ಆಫ್ ಕಾಲಮ್ಸ್ ಅಲ್ಲಿ ಮಾರ್ಚ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಆಲ್ ರೈಟ್. ವಾಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಇನ್ ವಿಚ್ ದೇ ಕ್ಯಾನ್ ಮಾರ್ಚ್? ಇಲ್ಲಿ ಗಮನ ಕೊಡಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ, ಮ್ಯಾಕ್ಸಿಮಮ್ ನಂಬರ್. ಇಲ್ಲಿ ನೋಡಿ, ಒಂದು ಹೇಳ್ತೀನಿ, ಯಾವುದೇ ಪ್ರಶ್ನೆಯಲ್ಲಿ ಎಸ್ಪೆಷಲಿ ಇನ್ ರಿಯಲ್ ನಂಬರ್ಸ್, ಮ್ಯಾಕ್ಸಿಮಮ್ ನಂಬರ್ ಅಂತ ನೀವೇನಾದ್ರೂ ನೋಡಿದ್ರೆ, ಅಥವಾ ವಾಟ್ ಇಸ್ ಮ್ಯಾಕ್ಸಿಮಮ್ ಏನೇ ಇರಲಿ, ವಾಟ್ ಮ್ಯಾಕ್ಸಿಮಮ್ ಅಂತ ನೋಡಿದ್ರೆ HCF ಅಂತ ಅರ್ಥ. HCF ಯಾಕೆ? ಬಿಕಾಸ್ ಇಟ್ ಈಸ್ ಹೈಯೆಸ್ಟ್ ಅಲ್ವಾ, ಮ್ಯಾಕ್ಸಿಮಮ್. ಅದೇ ಮ್ಯಾಕ್ಸಿಮಮ್ ಜಾಗದಲ್ಲಿ ಮಿನಿಮಮ್ ಅಂತ ನೋಡಿದ್ರೆ ಅವಾಗ ಏನಂತ ಕಂಡುಹಿಡಿಬೇಕು? LCM. ಯಾಕಂದ್ರೆ ಇದು ಲೀಸ್ಟ್. ಮಿನಿಮಮ್ ಲೀಸ್ಟ್, ಮ್ಯಾಕ್ಸಿಮಮ್ ಹೈಯೆಸ್ಟ್. ಸೊ ನಾವು ಬೇಸಿಕಲಿ ಏನ್ ಮಾಡ್ಬೇಕಿಲ್ಲಿ? HCF ನ ಕಂಡುಹಿಡಿಬೇಕು. ಯಾವೆರಡು ನಂಬರ್ಗಳಿಗೆ? 616 and 32. ಏನ್ನ ಯೂಸ್ ಮಾಡಿಕೊಂಡು? ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲೂ ಹೇಳಿಲ್ಲ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಯೂಸ್ ಮಾಡಿ ಅಂತ. ಆದರೆ ಇದು ರಿಯಲ್ ನಂಬರ್ಸ್ ಇಂದ ಬಂದಿರೋ ಪ್ರಶ್ನೆ ಆಗಿರೋದ್ರಿಂದ ನಾವು ರಿಯಲ್ ನಂಬರ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡೋಣ. ಯಾವ ಕಾನ್ಸೆಪ್ಟು? ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಓಕೆ, ಸೊ ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, if two integers a comma b are given such that a is greater than b, then a can be written as bq plus r. Correct? Q is quotient, r is remainder. Okay, now which is greater here? 616 is greater or 32 is greater? Very simple, 616 is greater. ಅದನ್ನ ಏನಂತ ತಗೋಬೇಕು ನಾವು? a ಅಂತ ತಗೋಬೇಕು. 616 is equal to b ನ ಜಾಗದಲ್ಲಿ ಏನು ತಗೋಬೇಕು? ಚಿಕ್ಕ ನಂಬರ್ 32. ಸೊ ಇಲ್ಲಿ ಬರೀರಿ, ಆಫ್ 32 ಇಂಟು ಕ್ವೋಷನ್ ಬರಿಬೇಕು ಪ್ಲಸ್ ರಿಮೈಂಡರ್. ಸೊ ಏನು ಮಾಡಬೇಕೀಗ? 32 ಮತ್ತೆ 616ನ ಡಿವೈಡ್ ಮಾಡಬೇಕು. ಯಾವ ರೀತಿ ಡಿವೈಡ್ ಮಾಡಬೇಕು ನೋಡಿ. 32 ಇಂಟು 616. 32 2s 64 ಆಗುತ್ತೆ.
ಆದರೆ ನಮ್ಮಲ್ಲಿ ಹತ್ರ ಏನಿದೆ 61 ಇದೆ. ಸೊ 2s ತಗೊಳಕ್ಕಾಗೋದಿಲ್ಲ, 1s ತಗೋಬೇಕು. ಓಕೆ, 32 1s are 32. ಸೊ ಏನು ಬರುತ್ತೆ ನಮಗೆ ಇಲ್ಲಿ ಆನ್ಸರು? ಬಾರೋ ಮಾಡಿ ಇಲ್ಲಿಂದ 5 11 ಆಗುತ್ತೆ. 11 - 2 9, 5 - 3 2. ಓಕೆ, 32 1s are 32, 29 ಇದೆ, ಆಗೋದಿಲ್ಲ. 6ನ ಕೆಳಗಡೆ ತಗೊಳ್ಳಿ, 6ನ ಕೆಳಗಡೆ ತಗೊಳ್ಳಿ. ಸೊ 296 ಅಂತ ಬರ್ತಾ ಇದೆ. ಓಕೆ, 296ನ ಎಷ್ಟು ಬರುತ್ತೆ ಅದು ನಮಗೂ ಗೊತ್ತಿಲ್ಲ. 32 10s are 320 ಬರುತ್ತೆ ನೋಡಿ. 32 10s are 320 ಅಂದರೆ 32 9s ಬರ್ಬೋದಲ್ವಾ ಇದು? 32 10s are 320 ನಮಗೆ ಗೊತ್ತಿದೆ. 32 9s ಎಷ್ಟಾಗ್ಬೋದು ಅದನ್ನ ನೋಡೋಣ. ಸೊ 32 × 9 ಮಾಡಿ ನೋಡಿ. 32 × 9, 9 2s are 18, 1 9 3s are 27 + 1 28. ಹತ್ರ ಇದೆ ಅದು ಆಲ್ಮೋಸ್ಟ್. 32 × 9 288 ಅಂತ ಬರ್ತಾ ಇದೆ. ಸೊ 32 9s ಎಷ್ಟು ಬರುತ್ತೆ? 288. ರಿಮೈಂಡರ್ ಎಷ್ಟಾಗುತ್ತೆ ಇಲ್ಲಿ? ಸೊ ಇಲ್ಲಿಂದ ಬಾರೋ ಮಾಡಿ 8, 16 - 8 is 8, 8 - 8 is 0, 0. ರಿಮೈಂಡರ್ 8 ಅಂತ ಬಂತು. ಓಕೆ, ಇದನ್ನ ಇಲ್ಲಿ ಫಿಲ್ ಮಾಡೋಣ. ಕೋಶನ್ ಜಾಗದಲ್ಲಿ ಏನಿದೆ? ಕೋಶನ್ ಜಾಗದಲ್ಲಿ 19 ಇದೆ. ರಿಮೈಂಡರ್ ಜಾಗದಲ್ಲಿ ಏನಿದೆ? ರಿಮೈಂಡರ್ ಜಾಗದಲ್ಲಿ 8 ಇದೆ. ಈ ವ್ಯಾಲ್ಯೂಸ್ನ ಎಲ್ಲಿ ಬರೆಯೋಣ? ಇಲ್ಲಿ ಬರೆಯೋಣ, 19 and 8. ಸೊ 32ವಿನ ಕೆಲಸ ಮುಗೀತು. ನೆಕ್ಸ್ಟ್ ಯಾವ್ದು ತಗೋಬೇಕೀಗ? 32 ಮತ್ತು 8ನ ತಗೋಬೇಕು. 32ನ ಆ ಕಡೆ ಬರೀರಿ. ಈಗ 32 ಈಕ್ವಲ್ಸ್ 8 ಇಲ್ಲಿ ಬರೀರಿ, ಬ್ರಾಕೆಟ್ಸ್ ಮತ್ತು ಇಲ್ಲಿ ರಿಮೈಂಡರ್. ಸೊ 32 ಡಿವೈಡೆಡ್ ಬೈ 8, 8 4s are 32. ಕರೆಕ್ಟ್, 8 4s are 32. ರಿಮೈಂಡರ್ ಎಷ್ಟಾಗುತ್ತೆ? 0. ಸೊ ಯಾವಾಗ ರಿಮೈಂಡರ್ 0 ಬರುತ್ತೋ ಅವಾಗ ಯಾವುದು ನಮ್ಮ HCF ಆಗುತ್ತೆ? ಇದು ನಮ್ಮ HCF ಆಗುತ್ತೆ. ಇದು ನಮ್ಮ HCF ಆಗುತ್ತೆ. ಸೊ HCF ಏನು ಬಂತು ಈಗ? ದೇರ್ಫಾರ್ HCF ಆಫ್ 616, 32 is equal to 8. ಸೊ ಇದು ನಮ್ಮ HCF. ಆದರೆ ಇದನ್ನು ಯಾವ ರೀತಿ ಬರಿಬೇಕು? ವಾಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಇನ್ ವಿಚ್ ದೇ ಕ್ಯಾನ್ ಮಾರ್ಚ್? ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್, the maximum number of columns in which they can march, is equal to 8 columns ಅಂತ ಬರೆದ್ಬಿಟ್ಟು ಮುಗಿಸ್ಬೇಕು ಈ ಪ್ರಶ್ನೆ. ಅರ್ಥ ಆಯ್ತಲ್ವಾ? ಸೊ ಮ್ಯಾಕ್ಸಿಮಮ್ ನಂಬರ್ ಅಂತ ಕೇಳಿದ್ರೆ ಏನು ಕಂಡುಹಿಡಿಬೇಕು? HCF. ಅಕಸ್ಮಾತ್ ಮಿನಿಮಮ್ ಅಂತ ಏನಾದರೂ ನೋಡಿದ್ರೆ ಪ್ರಶ್ನೆಯಲ್ಲಿ ಏನು ಕಂಡುಹಿಡಿಬೇಕು? LCM. ಕಾರಣ ಏನು? ಮ್ಯಾಕ್ಸಿಮಮ್, ಹೈಯೆಸ್ಟ್, ಮಿನಿಮಮ್, ಲೀಸ್ಟ್. ಆಲ್ ರೈಟ್. ಸೊ ರಿಮೈಂಡರ್ 0 ಬರೋವರೆಗೂ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನ ಯಾವಾಗಲೂ ಅಷ್ಟೇ, ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನ ಬರೀಬೇಕು. ಓಕೆ, ಇದು ಒಂಥರ ಫಾರ್ಮ್ಯುಲಾ ಇದ್ದಂಗೆ. ಇದನ್ನ ನೋಡ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ? ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೋರಿಥಮ್ನ ಅಪ್ಲೈ ಮಾಡ್ತಾ ಇದ್ದೀರಾ. ಎಲ್ಲಿವರೆಗೂ ಅಪ್ಲೈ ಮಾಡಬೇಕು? 0 ಬರೋವರೆಗೂ ಅಪ್ಲೈ ಮಾಡಬೇಕು. ಯಾವ್ದು HCF ಆಗುತ್ತೆ? ಈ ಬಿ ಜಾಗದಲ್ಲಿ ಇದೆ ನೋಡಿ, ಅದೇ ನಮ್ಮ HCF ಆಗುತ್ತೆ. ಓಕೆ, ಸೊ ಓಕೆ. Exercise 8.1 question number 2. Next question idu. Show that any positive odd integer is in the form of 6q plus 1, 6q plus 3 or 6q plus 5 where q is some integer. So proving root 2 is an irrational number ಮತ್ತೆ 5 minus root 3 is an irrational number. ಇದರ ಜೊತೆಗೆ ಈ ರೀತಿಯ ಪ್ರಶ್ನೆ ಕೂಡ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಎಷ್ಟು ಮಾರ್ಕ್ಸ್ ಕೇಳಬಹುದು ಕೇಳಿದ್ರೆ ಇದನ್ನ 3 ರಿಂದ 4 ಮಾರ್ಕ್ ವರೆಗೂ ಕೇಳಬಹುದು ಇದನ್ನ. ಆಯ್ತಾ? ಈ ತರ ಪ್ರತಿ ಇವಾಗ ಇಲ್ಲಿ ಪಾಸಿಟಿವ್ ಆಡ್ ಇಂಟಿಜರ್ ಇದೆ. ನೆಕ್ಸ್ಟ್ ಕ್ವಶನ್ ಏನಿರೋದು ಗೊತ್ತಾ? ಸ್ಕ್ವೇರಿಂಗ್ ಬಗ್ಗೆ ಇರುತ್ತೆ. ಅದರ ನೆಕ್ಸ್ಟ್ ಕ್ವಶನ್ ಕ್ಯೂಬಿನ್ ಬಗ್ಗೆ ಇರುತ್ತೆ. ಆಯ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಅಪ್ರೋಚ್ ಮಾಡುವ ರೀತಿ ಅಥವಾ ವಿಧಾನ ಒಂದೇ ತರ ಆಗಿರುತ್ತೆ. ಯಾವ ರೀತಿ ಅಪ್ರೋಚ್ ಮಾಡ್ಬೇಕು ಇದನ್ನ ಬನ್ನಿ ಸಿಂಪಲ್ ಆಗಿ ಹೇಳ್ಕೊಳ್ತೀನಿ. ಆರಾಮಾಗಿ ಇದನ್ನ ಕಲ್ತ್ಕೊಳ್ಳಿ. ಇದೇ ರೀತಿ ನಾನು ಇಲ್ಲಿ ಏನು ಬರೆದಿದ್ದೀವಲ್ಲ, ಇದೇ ರೀತಿ ನಿಮ್ಮ ಎಕ್ಸಾಮಲ್ಲಿ ಬರೆದ್ರೆ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಯಾವ ರೀತಿ ಅಪ್ರೋಚ್ ಮಾಡ್ಬೇಕು ಇದನ್ನ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಎನಿ ಪಾಸಿಟಿವ್ ಆಡ್ ಇಂಟೀಜರ್. ಸೊ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಪ್ರಶ್ನೆನ? ಈ ತರ ಸ್ಟಾರ್ಟ್ ಮಾಡೋಣ. ಯಾವ ರೀತಿ? ಲೆಟ್ ಅಸ್ ಸ್ಟಾರ್ಟ್ ವಿತ್ ಟೇಕಿಂಗ್ ಎ. ಎ ಅಂದ್ರೆ ಏನು? ಎ ಇಸ್ ಎನಿ ನಂಬರ್. ವಿಚ್ ಟೈಪ್ ಆಫ್ ನಂಬರ್? ಪಾಸಿಟಿವ್ ನಂಬರ್ ಅಂಡ್ ಅನ್ ಆಡ್ ಇಂಟೀಜರ್. ಅಂದ್ರೆ ಪಾಸಿಟಿವ್ ಆಡ್ ಇಂಟೀಜರ್. 0 ಇನ್ನ ರೈಟಿಗಿದೆ. ಫಾರ್ ಎಕ್ಸಾಂಪಲ್ 13, 15, 17, 91, 99, 93 ಇವೆಲ್ಲ ಪಾಸಿಟಿವ್ ಆಡ್ ಇಂಟೀಜರ್ಗಳು. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನು? ವೇರ್ ಈ ಎ ತಗೊಂಡಿದ್ದೀವಲ್ಲ, ಏನು ಎ ಅಂದರೆ ಎ ಇಸ್ ಅ ಪಾಸಿಟಿವ್ ಆಡ್ ಇಂಟೀಜರ್. ಓಕೆ, ನೆಕ್ಸ್ಟ್ ನೋಡಿ. ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, ಸೊ ಯಾವುದ್ಯಾವ್ದು ಫಾರ್ಮುಲಾ ಇದೆಯೋ ಅದನ್ನು ನಾನು ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಪೇಪರಲ್ಲಿ ಆನ್ಸರ್ ಬರಿಬೇಕಾದ್ರೆ ವೈಟ್ ಮತ್ತು ಯೆಲ್ಲೋನ ಮಾತ್ರ ಬರಿಬೇಕು. ಬೇರೆ ಯಾವುದೇ ಕಲರ್ ಕಾಣಿಸಿದ್ರು ಇಲ್ಲಿ ಅದು ನಿಮಗೆ ಎಕ್ಸ್ಪ್ಲನೇಷನ್ಗೋಸ್ಕರ ಅಷ್ಟೇ.
ಎಕ್ಸಾಮಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ಓಕೆ, ಆಲ್ ರೈಟ್. ಸೊ ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮಾ, ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ವೇರ್ ಆರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆರ್ ಲೆಸರ್ ದೆನ್ ಬಿ. ಓಕೆ, ಇವಾಗ ಎ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಏನಪ್ಪ ಎ ಅಂದರೆ ಎನಿ ಪಾಸಿಟಿವ್ ಆಡ್ ಇಂಟೀಜರ್, ಅದು ನಮ್ಮ ಎ. ಇವಾಗ ನಾವು ಬಿ ಮತ್ತೆ ಆರ್ ಅಂತ ತಗೋಬೇಕು. ಸೊ ಇವಾಗ ಬಿ ಏನಂತ ತಗೋಬೇಕು, ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಬಿ ಏನಂತ ತಗೋಬೇಕಂತ ಕ್ವೆಶ್ಚನ್ನ ನೋಡಿ. ಸಿಂಪಲ್. ಫಸ್ಟ್ ಪಾಯಿಂಟ್ ಕ್ಲಿಯರ್, ಸೆಕೆಂಡ್ ಪಾಯಿಂಟ್ ಕ್ಲಿಯರ್, ಥರ್ಡ್ ಪಾಯಿಂಟ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಈ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಬರೆದ್ಮೇಲೆ ಬಿ ನ ವ್ಯಾಲ್ಯೂ ಹೆಂಗೆ ಗೊತ್ತಾಗುತ್ತೆ, ಕ್ವೆಶ್ಚನ್ ನೋಡಿ. ಬಿ ಕ್ಯೂ ಪ್ಲಸ್ ಆರ್, ಬಿ ಕ್ಯೂ ಪ್ಲಸ್ ಆರ್, ಬಿ ಕ್ಯೂ ಪ್ಲಸ್ ಆರ್. ಬಿ ನ ಜಾಗದಲ್ಲಿ ಏನಿದೆ, 6 ಇದೆ ಅಲ್ವಾ. ಸೊ ಬಿ ಏನಂತ ತಗೋಬೇಕು ನಾವು. ವಿ ಅಪ್ಲೈ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಫಾರ್ ಎ ವಿತ್ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಏನು, 6. ಹೆಂಗಪ್ಪ ಗೊತ್ತಾಯಿತು ನಾವು 6 ತಗೋಬೇಕಂತ, ಕ್ವೆಶ್ಚನಲ್ಲಿ 6 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾವು 6 ಅಂತ ತಗೊಂಡ್ವಿ. ಅರ್ಥ ಆಗಿದೆ ಅಲ್ವಾ, ತುಂಬ ಸಿಂಪಲ್ ಆಗಿದೆ ಅಲ್ಲಿವರೆಗೂ. ಒಂದು ಪಾಸಿಟಿವ್ ಆಡ್ ಇಂಟೀಜರ್, ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, ಬಿ ನ ವ್ಯಾಲ್ಯೂ ಹೆಂಗೆ ಗೊತ್ತಾಗುತ್ತೆ, ಇದನ್ನ ನೋಡ್ಬಿಟ್ಟು ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೆಪ್. ಸೊ ಇವಾಗ ಬಿ 6 ಆಗಿದ್ರೆ ಎ ನ ಯಾವ ರೀತಿ ಬರೀಬೋದು ನೋಡೋಣ ಅದನ್ನ. ಸೊ ಸಿನ್ಸ್ ಆರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇಲ್ಲಿದೆ ನೋಡಿ, ಆರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇದು ಫಾರ್ಮುಲಾ, ಇದು ನಮ್ಮ ರೆಫರೆನ್ಸ್ಗೆ ಫಾರ್ಮುಲಾ ಇದು. ಬಟ್ ಆರ್ ಇಸ್ ಲೆಸರ್ ದೆನ್ ಬಿ, ಸೊ ಆರ್ ಶುಡ್ ಬಿ ಲೆಸರ್ ದೆನ್ 6. ಸೊ ಬಿ ನ ವ್ಯಾಲ್ಯೂ ನಾವಿಲ್ಲಿ ಅಸ್ಯೂಮ್ ಮಾಡಿದ್ವಲ್ಲ, ಈ ವ್ಯಾಲ್ಯೂನ ನಾವೀಗ ಇಲ್ಲಿ ಹಾಕಿದ್ವಿ. ಸೊ ಅದಕ್ಕೆ ಲೈನ್ ಬರ್ತಿದ್ದೀವಿ, ಆರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆರ್ ಆರ್ ಇಸ್ ಲೆಸರ್ ದೆನ್ 6. ನೆಕ್ಸ್ಟ್ ನೋಡಿ, ದ ಪಾಸಿಬಲ್ ರಿಮೈಂಡರ್ಸ್ ಆರ್. ಈ ಆರಿನ ವ್ಯಾಲ್ಯೂಸ್ ಏನೇನು ಇರ್ಬೋದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ 0 ಇರ್ಬೋದು, ಬಟ್ ಲೆಸರ್ ದೆನ್ 6 ಗಿಂತ ಕಡಿಮೆ ಇರಬೇಕು. ಅಂದರೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, 6 ಇರೋದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಈಕ್ವಲ್ ಟು ಸಿಂಬಲ್ ಬರ್ದಿಲ್ಲ ನಾವು ಅಲ್ವಾ. ಇಲ್ಲಿ ಬರ್ದಿಲ್ಲ ಅಂದರೆ ಆ್ಯಕ್ಚುಲಿ ಫಾರ್ಮುಲಾದಲ್ಲೇ ಇಲ್ಲ ಅದು. ಅಂಡರ್ಸ್ಟುಡ್. ಸೊ ಆರಿನ ವ್ಯಾಲ್ಯೂ 0 1 2 3 4 5 ಆಗಿರುತ್ತೆ. ಬಿ ನ ವ್ಯಾಲ್ಯೂ ಬಂತು, ಬಿ ನ ವ್ಯಾಲ್ಯೂ ಇಲ್ಲಿ ಬರೀರಿ, ಇಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಿ ಆರಿನ ವ್ಯಾಲ್ಯೂಸ್ನ ಬರೀರಿ. ಆರಿನ ವ್ಯಾಲ್ಯೂಸ್ ಬರ್ದಾಯ್ತಾ. ನೆಕ್ಸ್ಟ್ ಏನು ಮಾಡೋದು ನೋಡಿ, ದಟ್ ಈಸ್ ಎ ಕ್ಯಾನ್ ಬಿ. ಇವಾಗ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಸೊ ಇವಾಗ ಎ ಕ್ಯಾನ್ ಬಿ 6q ಪ್ಲಸ್ 0, 6q ಪ್ಲಸ್ 0, ಅಥವಾ 6q ಪ್ಲಸ್ 1, 6q ಪ್ಲಸ್ 1, 6q ಪ್ಲಸ್ 2, 6q ಪ್ಲಸ್ 2, 6q ಪ್ಲಸ್ 3, 6q ಪ್ಲಸ್ 4, 6q ಪ್ಲಸ್ 5. 5ಗೆ ಸ್ಟಾಪ್, ಯಾಕಂದ್ರೆ ಆರಿನ ವ್ಯಾಲ್ಯೂ 5ಗೆ ಎಂಡ್ ಆಗ್ತಾ ಇದೆ. ಓಕೆ, ಈಸಿ. ನೆಕ್ಸ್ಟ್ ನೋಡಿ, ವೇರ್ q is the quotient. q ಅಂದ್ರೆ quotient, ನಮ್ಗೆ ಅದು ಆಲ್ರೆಡಿ ಗೊತ್ತಿದೆ. However, since a is odd, a cannot be 6q or 6q plus 2 or 6q plus 4. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, a ಆಡ್ ಆಗಿರೋ ಕಾರಣದಿಂದ a ಬಂದ್ಬಿಟ್ಟು 6q ಆಗೋಕ್ಕೆ ಸಾಧ್ಯ ಇಲ್ಲ, 6q plus 2 ಆಗೋಕ್ಕೂ ಸಾಧ್ಯ ಇಲ್ಲ, 6q plus 4 ಆಗೋಕ್ಕೂ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ ಈಗ, ಹೌ ಆ್ಯಂಡ್ ವೈ. ಸೊ ಇದನ್ನ ನೀವು ಎಕ್ಸಾಮಲ್ಲಿ ಬರೆಯಬಾರ್ದು. ಇದು ನಾನು ಏನಕ್ಕೆ ಬರ್ದಿದ್ದೀನಿ ಹೇಳಿ, ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಇಲ್ಲಿ ನಾನು ಏನು ಬರ್ದಿದ್ದೀನಿ ಈ ಸ್ಟೆಪ್ಪಲ್ಲಿ, ಸಿನ್ಸ್ ಎ ಈಸ್ ಆಡ್, ಕರೆಕ್ಟಾ, ಎನಿ ಪಾಸಿಟಿವ್ ಆಡ್ ಇಂಟೀಜರ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಎ ಆಡ್ ಆಗಿರೋ ಕಾರಣದಿಂದ ಎ ಬಂದ್ಬಿಟ್ಟು 6q ಪ್ಲಸ್ 2, 6q ಪ್ಲಸ್ 4 ಆಗೋದಿಲ್ಲ ಅಂತ ನಾನಿಲ್ಲಿ ಬರ್ದಿದ್ದೀನಿ. ಯಾಕೆ ಆಗೋದಿಲ್ಲ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಇಲ್ಲಿದೆ ಆನ್ಸರ್. ಯಾಕಂದರೆ 6q ನ ಯಾವ ಥರ ಬರಿಬೋದು, 2 into 3, ಕರೆಕ್ಟ್. 6q ಪ್ಲಸ್ 2ನ ಯಾವ ಥರ ಬರಿಬೋದು, 2 ಕಾಮನ್ ತೊಗೊಳ್ಳಿ, ಮತ್ತೆ 2 ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತೆ, 3 ಉಳಿಯುತ್ತೆ, ಇಲ್ಲೇನು ಉಳಿಯುತ್ತೆ, 1 ಉಳಿಯುತ್ತೆ. ಕ್ರಾಸ್ ಮಲ್ಟಿ ಚೆಕ್ ಮಾಡ್ಬೇಕಂದ್ರೆ ನೋಡಿ, 2 3s are 6q, 2 1s are 2. ಸೊ 2 ಕಾಮನ್ ತೊಗೊಂಡ್ರೆ ಇದು ಉಳಿಯುತ್ತೆ. ಮತ್ತೆ 6q ಪ್ಲಸ್ 4 ಕೂಡ ಆಗಲ್ಲ ಅಂತ ಬರೆದಿದ್ದೀನಿ ಇಲ್ಲಿ ನೋಡಿ, ಇಟ್ ಕೆನಾಟ್ ಬಿ ಈಕ್ವಲ್ ಟು 6q ಪ್ಲಸ್ 4. ಯಾಕೆ, ಮತ್ತೆ 2 ಕಾಮನ್ ತೊಗೊಳ್ಳಿ, 3q ಪ್ಲಸ್ 2 ಉಳಿಯುತ್ತೆ. ಓಕೆ, ಇವಾಗ ಈ 3qನ k1 ಅಂತ ತಗೊಳ್ಳಿ, 3q ಪ್ಲಸ್ 1ನ k2 ಅಂತ ತಗೊಳ್ಳಿ, 3q ಪ್ಲಸ್ 2ನ k3 ಅಂತ ತಗೊಳ್ಳಿ. ಯಾವುದೇ ಒಂದು ನಂಬರು ಪಾಸಿಟಿವ್ ಆಗಿರಲಿ, ಆಡ್ ಆಗಿರಲಿ, ಈವನ್ ಆಗಿರಲಿ, 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಆನ್ಸರು. ಫಾರ್ ಎಕ್ಸಾಂಪಲ್ ಆಡ್ ನಂಬರ್ ತಗೊಳ್ಳೋಣ, 2 5s, 5 ಆಡ್ ನಂಬರ್ ಅಲ್ವಾ. ಈ 5ನ 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮ್ಗೆ ಆನ್ಸರ್, 10. 10 ಈಸ್ ಅ ಈವನ್ ನಂಬರ್. ಇವಾಗ ಈವನ್ ನಂಬರ್ ತಗೊಳ್ಳಿ, 4 ತಗೊಳ್ಳಿ, 2 4s are 8, ಮತ್ತೆ ಈವನ್ನೇ ಬರುತ್ತೆ. ಎನಿ ನಂಬರ್ ಅಂದರೆ ಐದರ್ ಆಡ್ ಆರ್ ಈವನ್, ಇಫ್ ಯು ಮಲ್ಟಿಪ್ಲೈ ದಟ್ ವಿತ್ 2, ದ ಆನ್ಸರ್ ಇಸ್ ಆಲ್ವೇಸ್ ಈವನ್. ಅದಕ್ಕೋಸ್ಕರ ಈ 6qನ ನಾವು 2k ಪ್ಲಸ್ 1 ರೀತಿಯಲ್ಲಿ ಬರೀಬೋದು, 6q ಪ್ಲಸ್ 2ನ 2k2 ರೀತಿಯಲ್ಲಿ ಬರೀಬೋದು, 6q ಪ್ಲಸ್ 4ನ
2k3 ರೀತಿಯಲ್ಲಿ ಬರಿಬೋದು. ಇವಾಗ k1 k2 k3 ಯಾವುದೇ ನಂಬರ್ ಆಗಿರಲಿ, ಆಡ್ ಆರ್ ಈವನ್, ಫೈನಲ್ ಆನ್ಸರ್ ಬರೋದು ನಮ್ಗೇನು ಈವನ್ನೇ. ಆದರೆ ನಮ್ಗೆ ಇಲ್ಲಿ ಏನು ಬೇಕಾಗಿರೋದು ಆಡ್. ಸೊ ಅದಕ್ಕೋಸ್ಕರ a cannot be written in the form of 6q plus 2 and 6q plus 4. ಅರ್ಥ ಆಯ್ತಾ? ಸೊ ನಾವೀಗ ಇಷ್ಟು ಬಂದಿತ್ತು, ನಮಗೆ ಯಾವ್ದು ಬಂದಿತ್ತು ಅಂದರೆ 1 2 3 4 5 6 ಬಂದಿದ್ವು. ಈ 6ರಲ್ಲಿ ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಯಾಕೆ ಹೋಯ್ತು? ಯಾಕಂದರೆ ಇವೆಲ್ಲನೂ 2k ಫಾರ್ಮಲ್ ಇದೆ, ಅಂದರೆ ಈವನ್ ನಂಬರ್ ಫಾರ್ಮಲ್ ಇದೆ, ಅದಕ್ಕೆ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಏನು ಮಾಡಬೇಕೀಗ? ದೇರ್ ಫಾರ್, ಸೊ ಅವೆಲ್ಲ ಆಡ್ ಆಗೈತಲ್ವ, ಮಿಕ್ಕಿದೇನು 6q plus 1, 6q plus 3 and 6q plus 5 ತಾನೆ. ಸೊ ದೇರ್ ಫಾರ್ ಎನಿ ಪಾಸಿಟಿವ್ ಆಡ್ ಇಂಟೀಜರ್ ಇಸ್ ಇನ್ ದ ಫಾರ್ಮ್ ಆಫ್ 6q plus 1, 6q plus 2 and 6q plus 3. ಇವಾಗ ನಿಮಗಿದು ಆಡ್ ಅಂತ ತೋರಿಸ್ಬೇಕಂದ್ರೆ ಕ್ಯೂನ 1 ಅಂತ ತಗೊಳ್ಳಿ ಈಗ ಸದ್ಯಕ್ಕೆ. ಓಕೆ, ಕ್ಯೂನ 1 ಅಂತ ತಗೊಳ್ಳಿ. 6q plus 1 ಅಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ ಏನಾಗುತ್ತೆ? 6 into 1 plus 1. 6 into 1 is 6 plus 1 which is equal to 7. ಇದು ಪಾಸಿಟಿವ್ ಆಡಾ? ಎಸ್. ಈ ಕ್ಯೂನೇ 6q plus 3 ಅಲ್ಲಿ ಹಾಕಿ. ಸೊ 6 into 1 plus 3, 6 plus 3 is 9. ಪಾಸಿಟಿವ್ ಆಡ್? ಎಸ್. 6q plus 5 ಅಲ್ಲಿ ಹಾಕಿ. 6 into 1 plus 5, 11. ಪಾಸಿಟಿವ್ ಆಡಾ? ಪಾಸಿಟಿವ್ ಆಡ್. ನಾನು q1 ಅಂತ ತಗೊಂಡೆ ತಾನೆ, ನೀವು q ಏನು ಬೇಕಾದ್ರೂ ತಗೊಳ್ಳಿ, ಈಗ ಏನು ಬೇಕಾದ್ರೂ ತಗೊಳ್ಳಿ. ನೆಕ್ಸ್ಟ್ ಇವಾಗ q2 ತಗೊಳ್ಳೋಣ ನೋಡಿ. q2 ಅಂತ ತಗೊಂಡ್ರೆ 6 2s are 12, 12 plus 1 13, ಆಡ್ ಇಂಟೀಜರ್. 6 2s are 12, 12 plus 3 15, ಮತ್ತೆ ಆಡ್ ಇಂಟೀಜರ್. ಇಲ್ಲಿ ನೋಡಿ 6 2s are 12, 12 plus 5 17, ಮತ್ತೆ ಆಡ್ ಇಂಟೀಜರ್ ತಾನೆ. ಸೊ ಇದು ನಿಮ್ಗೆ ಅರ್ಥ ಮಾಡಿಸೋದಕ್ಕಷ್ಟೇ, ಆದರೆ ಇದನ್ನ ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿವರೆಗೂ ಬರೆದು ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಫುಲ್ ಮಾರ್ಕ್ಸ್. ಇನ್ನೊಂದ್ಸತಿ ನೋಡಿ ಯಾವ ಥರ ಮಾಡಬೇಕು ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಲೆಟ್ ಅಸ್ ಸ್ಟಾರ್ಟ್ ಟೇಕಿಂಗ್ ವಿತ್ ಎ. ಎ ಅಂದ್ರೆ ಏನು? ಪಾಸಿಟಿವ್ ಆಡ್ ಇಂಟೀಜರ್, ಯೂಕ್ಲಿಡ್ಸ್ ಡಿವಿಷನ್ ಲೆಮಾ. ಬಿ ನ ವ್ಯಾಲ್ಯೂ ಡಿಸೈಡ್ ಮಾಡಬೇಕು ಹ್ಯಾಂಗೆ? ಕ್ವಶನ್ ಅನ್ನು ನೋಡಿಕೊಂಡು ಬಿ ನ ವ್ಯಾಲ್ಯೂ ಡಿಸೈಡ್ ಮಾಡಿದ್ಮೇಲೆ ಪಾಸಿಬಲ್ ರಿಮೈಂಡರ್ಸ್ ಆಫ್ ಆರ್. ಪಾಸಿಬಲ್ ರಿಮೈಂಡರ್ಸ್ ಆಫ್ ಆರ್ ಬಂದಿದ ತಕ್ಷಣ ಈ ಈಕ್ವೇಷನ್ ಅಲ್ಲಿ ಹಾಕಿ ಎಲ್ಲಾನು 6q plus 0, 6q plus 1, ಅಲ್ಲಿ 6q plus 5 ವರೆಗೂ ಬರೀರಿ. ಇದಾದ್ಮೇಲೆ a cannot be expressed in the form of 6q, 6q plus 2, 6q plus 4. ಯಾಕೆ ಅಂತ ಬರೆದ್ಬಿಟ್ಟು ಇದನ್ನ ತೋರಿಸ್ಬೇಕು ನೀವು. ಇದನ್ನ ಇಗ್ನೋರ್ ಮಾಡಿ, ಇದು ಬೇಡ, ಇದು ನಿಮಗೋಸ್ಕರ ಅಷ್ಟೇ. ಅದನ್ನ ತೋರಿಸಾದ್ಮೇಲೆ ಏನೋ, ಸೊ ರಿಮೈನಿಂಗ್ ಆರ್ ಇನ್ ದ ಫಾರ್ಮ್ ಆಫ್ ಪಾಸಿಟಿವ್ ಆಡ್ ಇಂಟೀಜರ್ಸ್ ಅಂತ ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಸಾಕು. ವೆರಿಫೈಗೆ ಇಲ್ಲಿ ನೋಡಿ ನಿಮ್ಗೆ ಹೆಂಗೆ ಅರ್ಥ ಆಗಬೇಕು, ಅದು ಹೆಂಗಪ್ಪ ಆಡ್ ಆಗಕ್ಕೆ ಸಾಧ್ಯನಾ? ಇಲ್ಲಿ ನೋಡಿ ಈ ರೀತಿಯಲ್ಲಿ ಮಾಡ್ಬೋದು. ಸೊ ಇಲ್ಲಿ ನಾನು 1 2 ತೊಗೊಂಡಿದ್ದೀನಿ, ನೀವು ಏನು ಬೇಕಾದ್ರೂ ನಂಬರ್ಸ್ ತೊಗೊಳ್ಳಿ. 10 ತೊಗೊಳ್ಳಿ, 100 ತೊಗೊಳ್ಳಿ, 5000 ತೊಗೊಳ್ಳಿ, 6000 ತೊಗೊಳ್ಳಿ, ಯಾವುದೇ ನಂಬರ್, ಎಷ್ಟೇ ದೊಡ್ಡ ನಂಬರು, ಆಡ್ ಆರ್ ಈವನ್ ನಂಬರ್ ತೊಗೊಳ್ಳಿ. ಕೊನೆಯದಾಗಿ ನಮಗೆ ಆನ್ಸರ್ ಬರೋದು ಆಡ್ ನಂಬರೇ ಬರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡ್ಬಿಟ್ಟು ನೋಡಿ, ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ಇದು ಅರ್ಥ ಆಯ್ತಲ್ವ ಈ ಪ್ರಶ್ನೆ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸೊ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ನೋಡಿ. ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಟು ಶೋ ದಟ್ ಸ್ಕ್ವೇರ್. ಓಕೆ, ಪ್ರೀವಿಯಸ್ಲಿ ಪಾಸಿಟಿವ್ ಆಡ್ ಇಂಟೀಜರ್ ಇತ್ತು, ಇವಾಗ ಏನಂತ ಇದ್ದಾರೆ? ಟು ಶೋ ದಟ್ ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಇಸ್ ಇನ್ ದ ಫಾರ್ಮ್ ಆಫ್ 3m plus 1 ಅಷ್ಟೇ. ಓಕೆ, ಸೊ ಇದನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ನೋಡೋಣ ಈಗ. ಸೇಮ್ ಥಿಂಗ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಟೇಕಿಂಗ್ ಎ. ಸೊ ಎ ಅಂದ್ರೆ ಏನು? ವೇರ್ ಎ ಇಸ್ ಅ ಪಾಸಿಟಿವ್ ಆಡ್ ಇಂಟೀಜರ್. ಸೊ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ, ಸೊ ಪಾಸಿಟಿವ್ ಇಂಟೀಜರ್ ಅಂತಾನೆ ತಗೋಬಹುದು. ಇಲ್ಲಿ ಪಾಸಿಟಿವ್ ಆಡ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಪಾಸಿಟಿವ್ ಇಂಟೀಜರ್ ಅಂತಾನೆ ತಗೊಳ್ಳೋಣ. ಓಕೆ, ಸೊ ಈ ಆಡ್ನ ತೆಗೆದಾಕ್ಬಿಡೋಣ. ವೇರ್ ಎ ಇಸ್ ವಾಟ್? ಎ ಇಸ್ ಅ ಪಾಸಿಟಿವ್ ಇಂಟೀಜರ್. ಓಕೆ, ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಮತ್ತೆ ಫಾರ್ಮುಲಾ ಬರೀರಿ. ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ವೇರ್ ಆರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಟ್ ಲೆಸರ್ ದೆನ್ ಬಿ. ಓಕೆ, ನೆಕ್ಸ್ಟ್ ವಿ ಅಪ್ಲೈ ಡಿವಿಷನ್ ಆಲ್ಗೋರಿಥಮ್ ವಿತ್ ಎ ಆ್ಯಂಡ್ ಬಿ ನ ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ಎಲ್ಲಿಂದ? ಕ್ವೆಶ್ಚನ್ ಇಂದ ಕಂಡುಹಿಡಿಬೇಕು. ಸೊ ಬಿ ನ ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿ, ಬಿ ಕ್ಯೂ ಪ್ಲಸ್ 0, ಬಿ ಕ್ಯೂ ಪ್ಲಸ್ 1. ಕರೆಕ್ಟ್. ಸೊ ಬಿ ನ ಜಾಗದಲ್ಲಿ ಏನಿದೆ? 3 ಇದೆ. ಸೊ ಬಿ ಇಸ್ ಈಕ್ವಲ್ ಟು 3. ಸಿಂಪಲ್. ಸೊ ಯಾವಾಗ ಬಿ ಇಸ್ ಈಕ್ವಲ್ ಟು 3 ಆಗುತ್ತೋ ಈ ವ್ಯಾಲ್ಯೂನೆಲ್ಲ ಹಾಕಬೇಕು, ಇಲ್ಲಿ ಹಾಕಿ. ಸೊ ಆರಿನ ವ್ಯಾಲ್ಯೂ ಏನಾಗುತ್ತೆ? ಆರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಟ್ ಲೆಸ್ಸರ್ ದ್ಯಾನ್ 3. 3 ನ ಕೆಳಗೆ ಅಥವಾ 0 ನ ಮೇಲೆ ಆರಿನ ವ್ಯಾಲ್ಯೂ ಇರುತ್ತೆ. ಸೊ ಆರಿನ ವ್ಯಾಲ್ಯೂಸ್ ಏನೇನಾಗುತ್ತೆ ನೋಡಿ. ನೆಕ್ಸ್ಟ್
ಸೊ ಇಲ್ಲಿ ನೋಡಿ ಬಿ ನ ಜಾಗದಲ್ಲಿ 3 ಹಾಕಿದೀವಿ. ದ ಪಾಸಿಬಲ್ ರಿಮೈಂಡರ್ಸ್ ಆಫ್ ಆರ್ ಆರ್ 0, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಸೊ ಅದಕ್ಕೆ 0, 1, 2. ಲೆಸ್ಸರ್ ದೆನ್ 3, 3 ನ ಕೆಳಗಿರಬೇಕು, ಸೊ 2 ನ ಬರ್ತಿದ್ದೀವಿ. ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ಎ ಕ್ಯಾನ್ ಬಿ, ಸೊ ಎ ನ ವ್ಯಾಲ್ಯೂಸ್ ಈಗ ಎ ಇಸ್ ಈಕ್ವಲ್ ಟು 3q ಪ್ಲಸ್ 0, ಅದು 3q ಆಗುತ್ತೆ. ಎ ಇಸ್ ಈಕ್ವಲ್ ಟು 3q ಪ್ಲಸ್ 1, 1 ಆಯಿತು, 0 ಆಯಿತು, 1 ಆಯಿತು. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು 3q ಪ್ಲಸ್ 2, ಸೊ 3q ಪ್ಲಸ್ 2. ಅರ್ಥ ಆಯ್ತಾ? ಸೊ ಎ ನ ವ್ಯಾಲ್ಯೂ ಬಿ 3 ಆಗಿದೆ, ಆರ್ ನ ವ್ಯಾಲ್ಯೂಸ್ ಕೂಡ ನಮ್ಗೆ ಗೊತ್ತಾಗಿದೆ. ಸೇಮ್ ಸ್ಟೆಪ್ಸೇ ಫಾಲೋ ಮಾಡ್ತಿದ್ದೀವಿ, ಬೇರೆ ಏನು ಡಿಫ್ರೆಂಟ್ ಇಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ. ನೆಕ್ಸ್ಟ್ ಏನಿದೆ ಮತ್ತೆ? ಓಕೆ, ಇವಾಗ ಮೊದಲನೇ ಕೇಸು ಎ ಇಸ್ ಈಕ್ವಲ್ ಟು 3q, ಇಲ್ಲಿ ರಿಮೈಂಡರ್ ಎಷ್ಟಾಗಿದೆ? 0 ಆಗಿದೆ. ಓಕೆ, ಯಾವಾಗ ಎ ಇಸ್ ಈಕ್ವಲ್ ಟು 3q ಆಗುತ್ತೋ ಅವಾಗ ಏನಾಗುತ್ತೆ ನೋಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಓಕೆ, ವೈ? ಯಾಕೆ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್? ಬಿಕಾಸ್ ಎ ಇಸ್ ಅ ಸ್ಕ್ವೇರ್ ನಂಬರ್ ಅಂತ ಕೊಟ್ಟಿದ್ರು ಕ್ವಶನ್ ಅಲ್ಲಿ, ಅದಕ್ಕೆ ನಾವೇನ್ ಮಾಡ್ತಿದೀವಿ? ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಯಾವಾಗ ಸ್ಕ್ವೇರ್ ಮಾಡ್ತೀವೋ ಅವಾಗ ಏನಾಗುತ್ತೆ? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3q ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 3q ದ ಹೋಲ್ ಸ್ಕ್ವೇರ್ ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 9q ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9q ಸ್ಕ್ವೇರ್. ನೆಕ್ಸ್ಟ್ ನೋಡಿ, 3 ನ ಕಾಮನ್ ತಗೊಳ್ಳಿ. ಯಾಕೆ 3 ನ ಕಾಮನ್ ತಗೋಬೇಕು ಹೇಳಿ ನೋಡೋಣ. ಯಾಕಂದ್ರೆ ಪ್ರಶ್ನೆಯಲ್ಲಿ ಇಟ್ ಶುಡ್ ಸ್ಕ್ವೇರ್ ನಂಬರ್ ಇಸ್ ಇನ್ ದ ಫಾರ್ಮ್ ಆಫ್ 3m ಆರ್ 3m ಪ್ಲಸ್ 1 ಅಂತ ಹೇಳಿದ್ದಾರೆ. ಸೊ 3m ಫಾರ್ಮಲ್ ತರಬೇಕಲ್ವಾ ನಾವು, ಅದಕ್ಕೆ 3 ನ ನಾವು ಕಾಮನ್ ತಗೋತಿದೀವಿ ಆಚೆ ಕಡೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಇವಾಗ 3q ಸ್ಕ್ವೇರ್ ಏನಂತ ತಗೊಳ್ಳೋಣ? m ಅಂತ ತಗೊಳ್ಳೋಣ. ದೇರ್ ಫಾರ್ ಓಕೆ, 3q ಸ್ಕ್ವೇರ್ ನ ಯಾಕೆ m ಅಂತ ತಗೊಂಡ್ವಿ ಮತ್ತೆ? ಬಿಕಾಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3m ಅಂತ ತೋರಿಸ್ಬೇಕು ನಾವು. ಸೊ ಅದಕ್ಕೆ ಈ ಪಾರ್ಟ್ ನ ಏನಂತ ತಗೊಂಡಿದೀವಿ? m ಅಂತ ತಗೊಂಡಿದ್ವಿ. ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಂತ ತಗೊಂಡಿದ್ವಿ? k1 ಅಂತ ತಗೊಂಡಿದ್ವಿ. ಓಕೆ, ಸೊ ಅದನ್ನ m ಅಂತ ತಗೊಂಡ್ರೆ ಏನಾಗುತ್ತೆ ಅವಾಗ? ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3m. ಸೊ ಸ್ಕ್ವೇರ್ ಇಸ್ ಇನ್ ದ ಫಾರ್ಮ್ ಆಫ್ 3m. ಪ್ರೂವ್ ಮಾಡಾಯ್ತಾ? ಸೊ ಇದು ಯಾವಾಗ? r ಇಸ್ ಈಕ್ವಲ್ ಟು 0 ಇರಬೇಕಾದ್ರೆ. ನೆಕ್ಸ್ಟ್ ಸ್ಟೆಪ್ ನೋಡಿ. ಈಗ ಸೆಕೆಂಡ್ ಕೇಸಲ್ಲಿ ಎ ಇಸ್ ಈಕ್ವಲ್ ಟು 3q ಪ್ಲಸ್ 1 ವೆನ್ r ಇಸ್ ಈಕ್ವಲ್ ಟು 1 ಅಂತ ಬರೀತಾ ಇದ್ದೀನಿ. ಓಕೆ, ಇದು ಮೊದಲನೇ ಕ್ಲಾಸಲ್ಲಿ, ಅದು ಸೆಕೆಂಡ್ ಕೇಸ್, ಕೇಸ್ ನಂಬರ್ 2. ಓಕೆ, ಸೊ ಕೇಸ್ ನಂಬರ್ 2 ಅಲ್ಲಿ ಏನಾಗ್ತಿದೆ? ಎ ಇಸ್ ಈಕ್ವಲ್ ಟು 3q ಪ್ಲಸ್ 1, ಅಲ್ಲಿ r 0 ಇತ್ತು, ಇಲ್ಲಿ r 1 ಆಗಿದೆ. ನೆಕ್ಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಯಾಕಂದ್ರೆ ಕ್ವಶನ್ ಅಲ್ಲಿ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3q ಪ್ಲಸ್ 1 ದ ಹೋಲ್ ಸ್ಕ್ವೇರ್. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನಾವು? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಏನದು? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದನ್ನೇ ಇಲ್ಲಿ ಬರ್ದಿದ್ದೀನಿ ನೋಡಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಮತ್ತೆ 3m ಪ್ಲಸ್ 1 ಅಂತ ತೋರಿಸ್ಬೇಕು ನಾವು. ಆಲ್ ರೈಟ್, ಸೊ ಪ್ಲಸ್ 1 ನ ಸೈಡಿಗೆ ಇಟ್ಬಿಡೋಣ, ಇವೆರಡು ಮಾತ್ರ ತಗೊಳ್ಳೋಣ. ಯಾಕಂದ್ರೆ ಸ್ಕ್ವೇರ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ 3m ಆರ್ 3m ಪ್ಲಸ್ 1 ಅಂತ ಕೇಳಿದಾರೆ ಕ್ವಶನ್ ಅಲ್ಲಿ. ಸೊ 1 ನ ಬಿಟ್ಟು 9q ಸ್ಕ್ವೇರ್ ಮತ್ತೆ 6q ಅಲ್ಲಿ ಏನ್ ಕಾಮನ್ ತಗೊಳ್ಳೋಣ? 3 ನ ಕಾಮನ್ ತಗೊಳ್ಳೋಣ. ಯಾಕೆ 3 ನ ಕಾಮನ್ ತಗೊಂಡಿದ್ವಿ? ಯಾಕಂದ್ರೆ 3m ಪ್ಲಸ್ 1 ರೂಪದಲ್ಲಿ ತೋರಿಸ್ಬೇಕಲ್ವಾ ನಾವು, ಅದಕ್ಕೋಸ್ಕರ. ಸೊ ಈ ತರ ಬರ್ಕೊಂಡಾದ್ಮೇಲೆ ಲೆಟ್ 3q ಸ್ಕ್ವೇರ್ ಪ್ಲಸ್ 6q ಇಸ್ ಈಕ್ವಲ್ ಟು m. ಯಾಕೆ? ಬಿಕಾಸ್ ವಿ ಹ್ಯಾವ್ ಟು ಶೋ ದಟ್ ಎ ಸ್ಕ್ವೇರ್ ಇಸ್ ಇನ್ ದ ಫಾರ್ಮ್ ಆಫ್ 3m ಪ್ಲಸ್ 1. ಸೊ ಫೈನಲ್ ಆಗಿ ಏನಾಗುತ್ತೆ? therefore a square is equal to 3m plus 1. ಓಕೆ, ಸೊ ಇದು ಎರಡನೇ ಕೇಸ್. ಇದು r is equal to 1 ಇರಬೇಕು. ಇವಾಗ r is equal to 2 ಆಗಬೇಕಾದ್ರೆ ಏನಾಗುತ್ತೆ ನೋಡಿ, ಏನ್ ಬರುತ್ತೆ ಆನ್ಸರ್ ಅಂತ. ಸೊ a is equal to 3q plus 2 where the remainder r is equal to 2. ಓಕೆ, ನೆಕ್ಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಸ್ಕ್ವೇರ್ ಮಾಡಿದ್ವಿ, ಯಾಕಂದ್ರೆ ಪ್ರಶ್ನೆಯಲ್ಲಿ ಕೇಳಿದ್ರೆ ಸ್ಕ್ವೇರ್ ತೋರಿಸ್ಬೇಕಂತ. ಸೊ ಸ್ಕ್ವೇರ್ ಮಾಡಿ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಬರೆದ್ರೆ ಇಷ್ಟು ಬರುತ್ತೆ. ಇವಾಗ ಇಲ್ಲಿ 4 ಇದೆ ನಮಗೆ, ಆಯ್ತಾ? ಇಲ್ಲಿ ನೋಡಿ 9 ಇದೆ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ. ಇವಾಗ ನಾವು 3 ಕಾಮನ್ ತಗೋಬಹುದು. ಅಕಸ್ಮಾತ್ ಇದು 3 ಆಗಿದ್ರೆ, ಆಯ್ತಾ, ಇದು 3 ಆಗಿ ಇಲ್ಲ ಅಲ್ವಾ? ಸೊ ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ಒಂದು ಚಿಕ್ಕ ಚೇಂಜ್ ಮಾಡ್ತಿದೀವಿ. ಇದನ್ನ ಯಾವ ರೀತಿ ಬರೀಬಹುದು ಅಂದ್ರೆ 9q ಸ್ಕ್ವೇರ್ ಪ್ಲಸ್ 6q ಪ್ಲಸ್ 3 ಪ್ಲಸ್ 1 ಈ ರೂಪದಲ್ಲಿ ಬರೀಬಹುದು. ಯಾಕೆ ಈ ರೂಪದಲ್ಲಿ ಬರೆದ್ವಿ? ಯಾಕಂದ್ರೆ ಇವು 3ರಿಂದ 3 ಕಾಮನ್ ತೆಗಿಬಹುದಾ? ಸೊ 3 ಕಾಮನ್ ತೆಗೆದಾಗ ಏನ್ ಬರುತ್ತೆ ನೋಡಿ. ನೆಕ್ಸ್ಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ತೆಗೆದ್ರೆ 3 ಉಳ್ಕೊಳ್ಳುತ್ತೆ ಒಳಗಡೆ, 6 ಜಾಗದಲ್ಲಿ 2 ಉಳ್ಕೊಳ್ಳುತ್ತೆ, 3 ಜಾಗದಲ್ಲಿ 1 ಉಳ್ಕೊಳ್ಳುತ್ತೆ. ಓಕೆ, ಸೊ 3m ಪ್ಲಸ್ 1. ಇವಾಗ ಇದನ್ನ ಏನಂತ ತಗೋಬೇಕು? ನೆಕ್ಸ್ಟ್ m ಅಂತ ತಗೋಬೇಕು ಅದನ್ನ. ಸೊ ಅದನ್ನ m ಅಂತ ತಗೊಂಡ್ರೆ ಏನಾಗುತ್ತೆ? ಲೆಟ್ 3q ಸ್ಕ್ವೇರ್ ಪ್ಲಸ್ 2q ಪ್ಲಸ್ 1 ಇಸ್ ಈಕ್ವಲ್ ಟು m. ನೆಕ್ಸ್ಟ್ ಏನಾಗುತ್ತೆ ನೋಡಿ, ವೈ? ಬಿಕಾಸ್ ವಿ ಹ್ಯಾವ್ ಟು ಶೋ ದಟ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ 3m ಪ್ಲಸ್ 1. ಅದಕ್ಕೆ. ಓಕೆ, ಸೊ ಅವಾಗ ಏನಾಗುತ್ತೆ? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 3m ಪ್ಲಸ್ 1, ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಲ್ವಾ ಇದನ್ನ ಯಾವ ರೀತಿ ಮಾಡ್ಬೇಕಂತ? ಸೊ ಒಂದು ಸ್ಕ್ವೇರ್ ನಂಬರ್ ಅಂತ ಕೊಟ್ಟಾಗ ಏನ್ ಮಾಡ್ಬೇಕು ನಾವು?
ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಬೇಕು. ಅದೇ ಕ್ಯೂಬ್ ಕೊಟ್ರೆ ಸಿಂಪಲ್ ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ಸ್. ಮುಂದಿನ ಪ್ರಶ್ನೆ ಎಕ್ಸರ್ಸೈಸ್ 8.1 ಕ್ವಶನ್ ನಂಬರ್ 5. ಪ್ರಶ್ನೆ ನೋಡಿ ಒಂದ್ಸತಿ. ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಟು ಶೋ ದಟ್ ದ ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟಿಜರ್ ಇಸ್ ಇನ್ ದ ಫಾರ್ಮ್ ಆಫ್ 9m, 9m plus 1 or 9m plus 8. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈ ಪ್ರಶ್ನೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿ ಇವಾಗ. ಓಕೆ, ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಸ್ಪೆಸಿಫೈ ಮಾಡಿದ್ದಾರೆ, ಹಂಗಂದ್ರೆ ಅದನ್ನ ನಾವು ಯೂಸ್ ಮಾಡಲೇಬೇಕು. ಓಕೆ, ಟು ಶೋ ದಟ್ ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟಿಜರ್. ಎನಿ ಪಾಸಿಟಿವ್ ಇಂಟಿಜರ್ ಅಂದ್ರೆ ಏನು? ಪಾಸಿಟಿವ್ ಕ್ಯೂಬ್ ಬಿಡಿ, ಕ್ಯೂಬ್ನ ನಾವು ಆಮೇಲೆ ನೋಡ್ಕೊಳ್ಳೋಣ. ಪಾಸಿಟಿವ್ ಇಂಟಿಜರ್ ಅಂದ್ರೆ ಏನು? ಪಾಸಿಟಿವ್ ಇಂಟಿಜರ್ ಅಂದ್ರೆ ನಂಬರ್ಸ್ ವಿಚ್ ಆರ್ ಆನ್ ದ ರೈಟ್ ಸೈಡ್ ಆಫ್ 0 ಆನ್ ದ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ರೈಟ್ ಸೈಡ್ ಆಫ್ ದ 0 ಯಾವೆಲ್ಲ ನಂಬರ್ಸ್ ಇರ್ತಾವೋ ಅದೆಲ್ಲ ಪಾಸಿಟಿವ್ ಇಂಟಿಜರ್ಸ್. ಇವಾಗ ಈ ಪಾಸಿಟಿವ್ ಇಂಟಿಜರ್ಸ್ ನ ರೆಪ್ರೆಸೆಂಟ್ ಮಾಡ್ಬೇಕು ನಾವು. ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? ಸಿಂಪಲ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಹೇಗೆ ನೋಡಿ, ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟಿಜರ್ ಅಷ್ಟೇ, ಅಥವಾ ಎ ಇಸ್ ಅ ಪಾಸಿಟಿವ್ ಇಂಟಿಜರ್ ಅಷ್ಟೇ, ಝೆಡ್ ಇಸ್ ಅ ಪಾಸಿಟಿವ್ ಇಂಟಿಜರ್. ಕರೆಕ್ಟ್? ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂದ್ರೆ ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ. ಸೊ ನೀವು ಪಾಸಿಟಿವ್ ಇಂಟಿಜರ್ ನ ರೆಪ್ರೆಸೆಂಟ್ ಮಾಡಬೇಕು, ಆದ್ರೆ ಯೂಕ್ಲಿಡ್ಸ್ ಡಿವಿಷನ್ ಲೆಮಾದ ಮುಖಾಂತರ ರೆಪ್ರೆಸೆಂಟ್ ಮಾಡಬೇಕು. ಯಾವ ರೀತಿ ಮಾಡೋದು ಅದನ್ನ? ಇವಾಗ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ನಮಗೆ ಗೊತ್ತಿದೆ. ಕರೆಕ್ಟಾ? ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇವಾಗ ಒಂದು ಪಾಸಿಟಿವ್ ಇಂಟಿಜರ್ ನ ನಾವು ಅನ್ಕೊಳ್ಳೋಣ. ಯಾವ ಪಾಸಿಟಿವ್ ಇಂಟಿಜರ್ ನ ತಗೊಳ್ಳೋಣ? 17 ಅಂತ ತಗೊಳ್ಳೋಣ. ಕರೆಕ್ಟ್? ಸೊ ಯಾವ ತಗೋತಾ ಇದೀವಿ ನಾವು? 17 ಅಂತ ತಗೋತಾ ಇದೀವಿ. ಈ 17 ನ ನಾವು ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಹೇಗಾಗುತ್ತೆ? ಸೊ ಎ ನ ಜಾಗದಲ್ಲಿ 17 ಬರುತ್ತೆ, ಬಿ ನ ಜಾಗದಲ್ಲಿ ಏನ್ ಬರ್ಬಹುದು? ಬಿ ಮತ್ತೆ ಕ್ಯೂ ಕೂಡ ಬರಬೇಕು ಅಲ್ಲಿ. ಓಕೆ, ಸೊ ಬಿ ನ ಜಾಗದಲ್ಲಿ ನಾವು 3 ಅಂತ ತಗೊಳ್ಳೋಣ, ಕ್ಯೂ ನ ಜಾಗದಲ್ಲಿ 6 ಅಂತ ತಗೊಳ್ಳೋಣ. ಸೊ ಇದು 18 ಆಗೋಗುತ್ತೆ. ಸೊ ಬೇಡ, 5 ಅಂತ ತಗೊಳ್ಳೋಣ. 5 3 is 15, 15 plus 2 is 17. ಸೊ 16 ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ 3 into 5 plus 1. 15 ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ 3 into 5. ಇವಾಗ 18 ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ 3 into 6. ಸೊ ಈ ರೀತಿ ನೀವು ಯಾವುದೇ ಪಾಸಿಟಿವ್ ಇಂಟಿಜರ್ ನ ತಗೊಂಡ್ರು ಅದನ್ನ ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಬಹುದು? ದ ಪಾಸಿಟಿವ್ ಇಂಟಿಜರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ 3q plus 1 or 3q plus 2 or 3q. So this is the way to represent any positive integer. Any, for example 1000 represent ಮಾಡಬಹುದು. ಹೇಗೆ? ಇದನ್ನ ಯೂಸ್ ಮಾಡ್ಕೊಂಡು a is equal to 3q plus 1. ಯಾವ ರೀತಿ? a is equal to 3 into 333, 999 ಬರುತ್ತೆ, plus 1, 1000. ಕರೆಕ್ಟ್? ಸೊ ನೀವು 1078 ರೆಪ್ರೆಸೆಂಟ್ ಮಾಡ್ಕೋಬೇಕು ಅನ್ಕೊಳ್ಳಿ, ಆಗುತ್ತೆ. ಯಾವ ರೀತಿ? ನೋಡಿ, 1078 ಅಲ್ವಾ? 1078. ಸೊ ಇದನ್ನ ನಾವು ಇವಾಗ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಇದ ಮುಖಾಂತರ ಅಂದ್ರೆ ಈ ಫಾರ್ಮಲ್ ರೆಪ್ರೆಸೆಂಟ್ ಮಾಡಬೇಕು. ಆಗುತ್ತಾ? ನೋಡೋಣ ಹೇಗೆ ಅಂತ. ಸೊ ಅದನ್ನ ಮಾಡೋದಕ್ಕೆ ನಾವೇನ್ ಮಾಡಬೇಕು? 8 plus 7 is 15, 15 plus 1 is 16. ಸೊ ದಿಸ್ ಇಸ್ ನಾಟ್ ಡಿವಿಸಿಬಲ್. 16 is divisible by 3, ನಾಟ್ ಡಿವಿಸಿಬಲ್. ನಾವೇನ್ ಮಾಡೋಣ? 1077 ಅಂತ ತಗೊಳ್ಳೋಣ. 1077. 7 plus 7 is 14, 14 plus 1 is 15. The sum of digits is equal to 15, which is divisible by 3. ಅಂದ್ರೆ ಇದು divisible by 3 ಅಂದ್ರೆ ಇದನ್ನ ಯಾವ ರೀತಿ ಬರೀಬಹುದು? ಈಗ divisible by 3 ಮಾಡಿ. 3 3s are 9, 1 ರಿಮೈಂಡರ್, 7 ಕೆಳಗಡೆ ಬರುತ್ತೆ. 3 5s are 15, 2 ರಿಮೈಂಡರ್, 7 ಕೆಳಗಡೆ ಬರುತ್ತೆ. 3 9s are 27. ಆನ್ಸರ್ ಇಸ್ 0. ಇವಾಗ 1077 ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? 3 into 1077. This is of which form? This is in the form of 3q. Okay, this is in the form of 3q. ಅದೇ ಇವಾಗ 1078 ಮಾಡಬೇಕಂದ್ರೆ 3 into 1077, ಸಾರಿ ಇದು 1077 ಅಲ್ಲ, ಇದು 359. ಓಕೆ, ಸೊ 1078 ರೆಪ್ರೆಸೆಂಟ್ ಮಾಡಬೇಕಂದ್ರೆ 3 into 359 plus 1. ಇದು 1077 ಬರುತ್ತೆ. 1077 plus 1 ಏನಾಗುತ್ತೆ? 1078 ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಇದು ಎಕ್ಸಾಂಪಲ್, ನಾವಿನ್ನ ಪ್ರಾಬ್ಲಮ್ ಬಂದಿಲ್ಲ. ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಎನಿ ಪಾಸಿಟಿವ್ ಇಂಟಿಜರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದಿಸ್ ಫಾರ್ಮ್. ವಿಚ್ ಫಾರ್ಮ್? 3q or 3q plus 1 or 3q plus 2. ಇಲ್ಲಿ 3q ಅಲ್ಲಿ ರಿಮೈಂಡರ್ ಏನಾಗುತ್ತೆ? ರಿಮೈಂಡರ್ ಇಸ್ 0. ಕರೆಕ್ಟ್? ಸೊ ಇವಾಗ ನೋಡಿ, ಪಾಸಿಟಿವ್ ಇಂಟಿಜರ್ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಈ ರೀತಿ ಕೂಡ ಮಾಡ್ಬೋದು. a is a positive integer, x is a positive integer, but we have to use Euclid's division lemma. ಸೊ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾನ ಯೂಸ್ ಮಾಡಿದಾಗ ಪಾಸಿಟಿವ್ ಇಂಟಿಜರ್ನ ಯಾವ ರೀತಿ ತೋರಿಸಬಹುದು? ಈ ರೀತಿ ತೋರಿಸಬಹುದು. ಇಷ್ಟ ಅರ್ಥ ಆಗಿದೆಯಾ ನಿಮ್ಗೆ? ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ನಮ್ಮ ಈ ಕ್ವಶನಿಗೆ ಬೇಸಿಕ್ ಆಗುತ್ತೆ. ಏನ್ ಹೇಳ್ಕೊಟ್ಟಿದ್ದೀನಿ ಇಷ್ಟುನು ಈ ಕ್ವಶನಿಗೆ ಇದು ಬೇಸಿಕ್ ಆಗುತ್ತೆ. ಏನ್ ನೆನಪಿಟ್ಕೋಬೇಕಾಗಿರೋದು ನೀವು? ಎನಿ ಪಾಸಿಟಿವ್ ಇಂಟಿಜರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದಿಸ್ ಫಾರ್ಮ್ ಬೈ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ. ವಿತೌಟ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದಿಸ್ ಫಾರ್ಮ್ ಆರ್ ಆಲ್ಸೋ ಇನ್ ದಿಸ್.
ಪಾಸಿಟಿವ್ ಇಂಟಿಜರ್ ಹೆಂಗ್ ರೆಪ್ರೆಸೆಂಟ್ ಮಾಡ್ಬೋದು, ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಚಿಕ್ಕ ನಂಬರ್ಗಳು. ದೊಡ್ಡ ನಂಬರ್ ಬೇಕಾ, ದೊಡ್ಡ ನಂಬರ್ ಎಕ್ಸಾಂಪಲ್ ಕೂಡ ಇಲ್ಲಿದೆ. ಓಕೆ, ಸೊ ಇದು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ, ಇದು ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಅಷ್ಟೇ. ಸೊ ಈ ಪ್ರಶ್ನೆ ಯಾವ ರೀತಿ ನಾವು ಸಾಲ್ವ್ ಮಾಡೋದು ನೋಡೋಣ ಇವಾಗ. ಓಕೆ, ಸೊ ಇವಾಗ ಅರ್ಥ ಆಗಿದೆಯಲ್ಲ ಪಾಸಿಟಿವ್ ಇಂಟಿಜರ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೇಕಂತ. ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಟು ಶೋ ದಟ್ ದ ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟಿಜರ್ a is equal to 3q, 3q plus 1, 3q plus 2 is in the form of 9m, 9m plus 1, 9m plus 2. ಸೊ ಆ ಪಾಸಿಟಿವ್ ಇಂಟಿಜರ್ ಬಂತಲ್ವಾ, ಅದನ್ನ ಕ್ಯೂಬ್ ಮಾಡಿದಾಗ ಅದು ಯಾವ ಫಾರ್ಮಲ್ ಇರಬೇಕು, ಈ ಫಾರ್ಮಲ್ ಇರಬೇಕು ಅಂತ ನಾವು ತೋರಿಸ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ಆಲ್ರೈಟ್, ಹೇಗೆ ಅದು ನೋಡಿ. ಮೊದಲನೇದಾಗಿ ಲೆಟ್ ಸ್ಟಾರ್ಟ್ ವಿತ್ ಟೇಕಿಂಗ್ ಎ. ವಾಟ್ ಇಸ್ ಎ? ಎ ಇಸ್ ಅ ಪಾಸಿಟಿವ್ ಇಂಟಿಜರ್. ನಾನು ಹೇಳ್ದಲ್ಲ ಎಕ್ಸ್ ಝೆಡ್ ಎ. ಸೊ ಬಟ್ ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, ಕರೆಕ್ಟ್, ಅದು ನಮ್ಮ ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ವೇರ್ ಎ ಇಸ್ ಅ ಪಾಸಿಟಿವ್ ಇಂಟಿಜರ್, according to Euclid's division lemma, a is equal to bq plus r and r is greater than or equal to 0 but lesser than b. ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಅಂದ್ರೆ ಇಷ್ಟೇ ಬರೀಬಾರ್ದು, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಬರೀಬೇಕು. ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿ ಅಪ್ಲೈ ದ ಡಿವಿಷನ್ ಅಲ್ಗೋರಿಥಮ್ ವಿತ್ a and b is equal to 3. ಯಾಕೆ 3 ತಗೊಂಡಿದೀವಿ ಎಕ್ಸ್ಪ್ಲೇನ್ ಮಾಡ್ದಲ್ಲ. a is equal to 3q or 3q plus 1 or 3q plus 2. So that is the way to represent a positive integer using Euclid's division lemma. ಓಕೆ, ಸೊ ಬಿ ಇಸ್ ಈಕ್ವಲ್ ಟು 3 ಅಂತ ತಗೊಂಡಿದ್ದೀನಿ. ಸೊ ಇವಾಗ ಬಿ ಇಸ್ ಈಕ್ವಲ್ ಟು 3 ತಗೋತೀನಿ, ಅವಾಗ ಆರ್ ಏನಾಗುತ್ತೆ? ಆರ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆರ್ ಲೆಸರ್ ದೆನ್ 3. ದ ಪಾಸಿಬಲ್ ರಿಮೈಂಡರ್ಸ್ ಆರ್ 0, 1, 2. 3 ಗಿಂತ ಕಡಿಮೆ ಇರಬೇಕು, 3 ಗೆ ಸಮವಾಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಫಸ್ಟ್ ಕೇಸ್ ತಗೊಳ್ಳೋಣ. ಎ ಇಸ್ ಈಕ್ವಲ್ ಟು 3q. ಸೊ 3q, 3q plus 1, 3q plus 2 ನಮಗೆ ಗೊತ್ತಿದೆ, ಅದೇ ಕೂಡ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮದಲ್ಲಿ ನೋಡಿದ್ದೀವಿ. ಇವಾಗ ಎ ಇಸ್ ಈಕ್ವಲ್ ಟು 3q ವೇರ್ ಆರ್ ಇಸ್ ಈಕ್ವಲ್ ಟು 0. ಇಲ್ಲಿ ಈ ಕೇಸಲ್ಲಿ ಏನ್ ಮಾಡೋಣ? ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ಸ್. ಯಾಕೆ ಕ್ಯೂಬ್ ಮಾಡ್ಬೇಕು ಎರಡು ಸೈಡು? ಬಿಕಾಸ್ ಇನ್ ದ ಕ್ವಶನ್ ಇಟ್ ಇಸ್ ಗಿವನ್ ಕ್ಯೂಬ್ ಆನ್ ಬೋತ್ ದ ಸೈಡ್ಸ್ ಅಂತ ಅಲ್ವಾ. ನೆಕ್ಸ್ಟ್ ಎ ಕ್ಯೂಬ್ ಇಸ್ ಈಕ್ವಲ್ ಟು 3 ಕ್ಯೂಬ್ ದ ಹೋಲ್ ಕ್ಯೂಬ್. ಅವಾಗ ಏನಾಗುತ್ತೆ? ಎ ಕ್ಯೂಬ್ ಇಸ್ ಈಕ್ವಲ್ ಟು 27 ಕ್ಯೂಬ್. ನೆಕ್ಸ್ಟ್ ಏನಾಗುತ್ತೆ? 9 ನ ಕಾಮನ್ ತೆಗಿಯೋಣ. ಯಾಕೆ 9 ನ ಕಾಮನ್ ತೆಗಿತಿದ್ದೀವಿ ಹೇಳಿ? ಬಿಕಾಸ್ ವಿ ಹ್ಯಾವ್ ಟು ಶೋ ದಟ್ ದ ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಇಸ್ ಇನ್ ದ ಫಾರ್ಮ್ ಆಫ್ 9m or 9m plus 2, ಸಾರಿ 9m plus 1 or 9m plus 8. ಈ ರೀತಿ ನಾವು ತೋರಿಸ್ಬೇಕು. ಅದು ತೋರಿಸೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ? 9 ನ ಕಾಮನ್ ತೆಗಿತಿದೀವಿ. 9m ಕರೆಕ್ಟ್. 9 ಕಾಮನ್ ತೆಗೆದಾಗ ಏನು ಉಳ್ಕೊಳ್ಳುತ್ತೆ ಒಳಗಡೆ? 3q ಕ್ಯೂಬ್ ಉಳ್ಕೊಳ್ಳುತ್ತೆ. ಇಲ್ಲಿ ಲೆಟ್ 3q ಕ್ಯೂಬ್ ಈಕ್ವಲ್ಸ್ m. ಅವಾಗ ಏನಾಗುತ್ತೆ? ಯಾಕೆ? ಬಿಕಾಸ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ 9m ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ ಏನಾಗುತ್ತೆ. ಸೊ a ಕ್ಯೂಬ್ ಇಸ್ ಈಕ್ವಲ್ ಟು 9m. Since we have to represent in the form of 9m, let us assume that 3q cube is equal to m. So a cube is equal to 9. ಇದು ಕೇಸ್ ನಂಬರ್ 1. ಕೇಸ್ ನಂಬರ್ 2 ಏನಾಗುತ್ತೆ ನೋಡಿ. ವೇರ್ r is equal to 1. ಅಲ್ಲಿ r is equal to 0 ಇತ್ತು, ಇಲ್ಲಿ r is equal to 1 ಆಯ್ತು. ನೆಕ್ಸ್ಟ್ ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ಸ್. a cube is equal to 3 cube plus 1 the whole cube. a plus b the whole cube ಫಾರ್ಮುಲಾನ ಹಾಕಿ. ಓಕೆ, ಸೊ ಯಾಕೆ ಮತ್ತೆ ಕ್ಯೂಬ್ ಮಾಡ್ತಾ ಇದೀವಿ? ವಿ ಹ್ಯಾವ್ ಟು ಶೋ ದಟ್ ಕ್ಯೂಬ್ ಆಫ್ ಅ ಪಾಸಿಟಿವ್ ಇಂಟಿಜರ್ ಇಸ್ ಈಕ್ವಲ್ ಟು 9m plus 1. ಆ ರೀತಿಯಲ್ಲಿ ಇದೆ ಅಂತ ತೋರಿಸೋದಕ್ಕೆ. ನೆಕ್ಸ್ಟ್ a cube is equal to 3 cube plus 1 the whole cube. ಫಾರ್ಮುಲಾನ ಯೂಸ್ ಮಾಡಿ. ಈ ಫಾರ್ಮುಲಾ ಯೂಸ್ ಮಾಡಿದಾಗ ಈ ರೀತಿ ಬರುತ್ತೆ. ಓಕೆ, ನೆಕ್ಸ್ಟ್ 9 ನ ಕಾಮನ್ ತೆಗೀರಿ. ಎಲ್ಲಿಂದ? 1, 2, 3 ಪ್ಲಸ್ 1 ನ ಇಲ್ಲೇ ಬರೆದ್ಬಿಡಿ. ಈ 3 ಇಂದ 9 ನ ಕಾಮನ್ ತೆಗೆದಾಗ ಏನಾಗುತ್ತೆ? ಈ ರೀತಿ ಬರುತ್ತೆ. ನಾವು ದಿಸ್ ಶುಡ್ ಬಿ ಟೇಕನ್ ಆಸ್ ವಾಟ್? ಸೇಮ್ ಆಸ್ m. ಕರೆಕ್ಟ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು m ಬಿಕಾಸ್ ವೈ ಬಿಕಾಸ್ ವಿ ಹ್ಯಾವ್ ಟು ಪ್ರೂವ್ ದಟ್. ಸೊ ಅದೇನಾಗುತ್ತೆ? a ಕ್ಯೂಬ್ ಇಸ್ ಈಕ್ವಲ್ ಟು 9m plus 1. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಲಾಸ್ಟ್ ಕೇಸ್ ಇದೆ. ಯಾವ್ದದು? ವೆನ್ r is equal to 2. ಸೊ r 2 ಆದಾಗ ಯಾವ ರೀತಿ ಮಾಡೋದು? ಸೇಮ್ ಸ್ಟೆಪ್ಸ್. ಓಕೆ, ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ಸ್. ಯಾಕೆ? ಬಿಕಾಸ್ ವಿ ಹ್ಯಾವ್ ಟು ಕ್ಯೂಬ್ ಅಂಡ್ ಶೋ ದಟ್ ಇಟ್ ಇಸ್ ಈಕ್ವಲ್ ಟು 9m plus 8. ಸೊ ಕ್ಯೂಬ್ ಮಾಡಿದಾಗ ಫಾರ್ಮುಲಾನ ಯೂಸ್ ಮಾಡಿದಾಗ ಈ ರೀತಿ ಬರುತ್ತೆ. 1, 2, 3 8 ನ ಬಿಟ್ಬಿಡಿ. ಅದರಿಂದ ಏನ್ ಕಾಮನ್ ತೆಗಿಯೋಣ? ಈಗ ನಾವು 9 ನ ಕಾಮನ್ ತೆಗಿಯೋಣ. 9 ನ ಕಾಮನ್ ತೆಗೆದಾಗ ಬ್ರಾಕೆಟ್ ಅಲ್ಲಿ ಇರೋದನ್ನ m ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ? ಯಾಕೆ ತಗೋತಾ ಇದೀವಿ ಆ ತರ? ಬಿಕಾಸ್ ವಿ ಹ್ಯಾವ್ ಟು ಶೋ ದಟ್ ಅಲ್ವಾ. ಸೊ a ಕ್ಯೂಬ್ ಇಸ್ ಈಕ್ವಲ್ ಟು 9m plus 8 ಅಷ್ಟೇ. ಅರ್ಥ ಆಯ್ತಾ? ಇದು ಇದರಲ್ಲಿ ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎನಿ ಪಾಸಿಟಿವ್ ಇಂಟಿಜರ್ a is represented in the form of 3q or 3q plus 1 or 3q plus 2. ಇದು ಪಾಸಿಟಿವ್ ಇಂಟಿಜರ್. ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ಆ ಪಾಸಿಟಿವ್ ಇಂಟಿಜರ್ ನ ರೆಪ್ರೆಸೆಂಟ್ ಮಾಡಿದ್ಮೇಲೆ ಕ್ಯೂಬ್ ಮಾಡೋದಕ್ಕೆ ಈ ರೀತಿ ಕ್ಯೂಬ್ ಮಾಡ್ಕೋಬೇಕು. ಅರ್ಥ ಆಯ್ತಾ ಈ ಪ್ರಶ್ನೆ? ಮುಂದಿನ ಪ್ರಶ್ನೆಗೆ ಹೋಗೋಣ.